ಈಗ ನಾನು ಮನೆ ಕಟ್ತಾ ಇದ್ದೇನೆ, ಅವರು ಎಷ್ಟು ಮನೆ ಕಟ್ಟದಂತ ಏನು ಮಾಡಿದ್ದಾರೆ ಇಲ್ಲಿ ಬಡವರಿಗೆ ನ್ಯಾಯ ಇಲ್ಲ, ನ್ಯಾಯ ಇಲ್ಲ. ಬಡವರು ಸಾಯ್ಬೇಕು ಅಷ್ಟೇ, ಬೇರೆ ಏನು ಅಲ್ದು ಸಾಯ್ಬೇಕಷ್ಟೇ, ಅಲ್ದು ಸಾಯ್ಬೇಕಷ್ಟೇ ಬಡವರು. ಇವತ್ತು ಬಡವರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವರ ಒಂದು ಸಮಸ್ಯೆ ನೋಡಿದರೆ ಹೌದು, ಖಂಡಿತವಾಗಿ ನಾವು ಇದಕ್ಕೆ ಸಹಾಯ ಮಾಡಲೇಬೇಕಾಗುತ್ತೆ. ದಯವಿಟ್ಟು ಅಧಿಕಾರಿಗಳು ನೋಡಿ, ಇಂಥವರೆಲ್ಲ ತುಂಬ ಕಷ್ಟಪಡ್ತಿದ್ದಾರೆ ಅಂದರೆ ಅವರಿಗೊಂದು ಪಹಣಿಯನ್ನು ಚೇಂಜ್ ಮಾಡಿದ್ದಾರೆ. ಭೂಮಿ ಅನ್ನೋದು ಪರ್ಮನೆಂಟ್, ನಮಗೆ ನೆಕ್ಸ್ಟ್ ಜನರೇಷನ್ ಕೊಟ್ಟು ಹೋಗ್ಬೇಕು. ಅದನ್ನೇ ನಾವು ಏನು ಮಾಡಿದ್ದೀವಿ ಸರ್ ನೋಡಿ ಸರ್, ಅವ್ರು 8 ವರ್ಷ ಅಂದ್ರೆ ಪಾಪ ಅವರು ಮಾಡಿದ್ದಾರೆ. ನಮ್ದು 2099ರಲ್ಲಿ 65 HSR ನಂಬರಲ್ಲಿ ಸಿಕ್ಕಿರೋ ಜಾಗ, ಇಡೀ ಊರು ಜನಕ್ಕೆ ಒಂದು ಜಾಗದಲ್ಲಿ ಕೊಟ್ಟು ಅಂದ್ರೆ ಅವರದ್ದು ಮೂಲಗಳನ್ನ ಅಂತ ಹೇಳ್ತಾರೆ, ಅದು ಹೇಗೆ ಆಗ್ತದೆ? ಅದು ಜಾಗ ಕೊಟ್ಟು ಇವ್ರದ್ದು ಕೇಸಿರುತ್ತಲ್ಲ, ಮೊಬೈಲ್ ಬೇರೆ ಮಾತಾಡಲಿಕ್ಕೆ ತಿಳಿಸಿದ್ದೆ. ಹಲೋ, ಒಂದು ನಿಮಿಷ ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾವು KRS ಪಕ್ಷದಿಂದ ಮಾತನಾಡ್ತಿರೋದು. ಈಗ ಕಾರ್ಕಳ ತಾಲೂಕು ಆಫೀಸಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಸುರೇಶ್ ಆಚಾರ್ಯ ಅನ್ನೋರದ್ದು ಒಂದು ಜಾಗದ ವಿಚಾರವಾಗಿ ನಾವು ಇಲ್ಲಿ ಮಾತನಾಡಲಿಕ್ಕೆ ಬಂದಾಗ ಅವರು ಇದು ಯಾವುದಂದರೆ ನಂಬರ್ EDR 163/8182. ಹಾಂ, ಓಕೆ, ಕನೆಕ್ಟ್ ಮಾಡಿ. ಎ ಸಿ ನಾವಿಲ್ಲಿ ತಾಲೂಕು ಆಫೀಸಿಗೆ ಬಂದಾಗ ಅವರಿಗೆ 4 ದಿವಸ ಒಳಗಡೆ ನಿಮಗೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಫೈಲ್. ಇಲ್ಲಿಂದ 4 ದಿವಸ ಒಳಗಡೆ ಕಳಿಸ್ತಾರೆ. ತಮ್ಮ ಆದೇಶವನ್ನು 8 ವರ್ಷ ಆಗಿದೆ. 12 ಆದೇಶವನ್ನು ಪುನರ್ ನಿರ್ಮಾಣ ಕಡ ದೈನಿಕ ಸರ್ ನಮಸ್ತೆ, ಸಂತೋಷ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಉಡುಪಿ ಜಿಲ್ಲೆಯಿಂದ. ಇಲ್ಲಿ ನಿಮ್ಮ ಕಚೇರಿಗೆ ಬಂದಿದ್ದೇವೆ ನಾವು, ಕಾರ್ಕಳದಲ್ಲಿ. ಸರ್, ಅವರಿಗೆ ಸುರೇಶ್ ಅವರಿಗೆ ಸಂಜು ಆಚಾರ್ಯವರಿಗೆ 162/8182 ಅಲ್ಲಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆಯಾ? ಹಲೋ ಸರ್, ಕರ್ನಾಟಕ ಪಕ್ಷ ಸಮಿತಿಯ ಸದಸ್ಯರುಗಳು ಮಾತಾಡ್ತಿರೋದು ಸರ್. ಸುರೇಶ್ ಆಚಾರ್ಯ ಅವರದ್ದು ಸಮಸ್ಯೆ, ಅವರ ಜಾಗದ ಸಮಸ್ಯೆ ಬಗ್ಗೆ ಅವರೇ ಮಾತಾಡ್ತಾ ಇದ್ದಾರೆ ನೋಡಿ. ಅವರದ್ದು 8 ವರ್ಷದ ಮುಂದೆ ನಿಮ್ಮಿಂದ ಆದೇಶ ಆಗಿದೆ, ಆದರೆ ಇದುವರೆಗೂ ಕೂಡ ನಿಮ್ಮ ಇಲ್ಲಿ ಕಾರ್ಕಳದ ಸಿಬ್ಬಂದಿ ವರ್ಗದವರು ಅವರ ಹೆಸರಿಗಾಗಲಿ ಅಥವಾ ಅದಾಗಿ ಮಾಡಿಕೊಡ್ಲಿಲ್ಲ ಸರ್. ಈಗ ಅವರ ಹತ್ರ ನೇರವಾಗಿ ಮಾತಾಡಿ. ಗೈರು ವಿಲೆ ಕಡತವ ಮಾಡಲಿಕ್ಕೆ ತಮ್ಮ ಆದೇಶ 2015ರಲ್ಲಿ ಆಗಿದೆ. ಇದು ಮಿಸ್ಸಿಂಗ್ ಆಗಲಿಕ್ಕಿಲ್ಲ. ಮಿಸ್ಸಿಂಗ್ ಆದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕಂತ ಆದೇಶ 8 ವರ್ಷ ಆಯಿತು.
ಇನ್ನು EDR 143 ಬಾರ್ 1981-82 ಸಂಪೂರ್ಣ ಮೂಲ ದರಖಾಸ್ತು ಕಡತ. ಇಲ್ಲಿ ಕೇಸ್ ವರ್ಕರ್ ತಾರೇಶ್ವರ್ ಅವರಿದ್ದಾರೆ. ಇಲ್ಲಿ ಕೇಸ್ ವರ್ಕರ್ ತಾರೇಶ್ವರ್ ಅವರು ಅವ್ರ ಹತ್ರ ಕೊಡ್ತೇನೆ. ಸರ್, ಈಗ ಈ ಫೈಲ್ ಅನ್ನು ಕಾರ್ಕಳ ತಾಲೂಕಿನಿಂದ ಮಾತಾಡಿ. ಹಲೋ ಸರ್, ಅದು ಗೈರುವಿಲಿ ಕಡತ ನಮ್ಮ ಕಚೇರಿಗೆ ವಾಪಸ್ ಬಂದಿತ್ತು. ಹೊಸ ಚಕ್ರ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು 4 ದಿವಸದಲ್ಲಿ ಕಳಿಸ್ತೇನೆ ಸರ್. ಅದೇ ಹೇಳಿದ್ದಾರೆ. ಎಷ್ಟು ದಿವಸದಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದರು. ಹಲೋ, ಅವರದ್ದು ಕಳಿಸಿದ ಎಷ್ಟು ದಿವಸದಲ್ಲಿ ಮಾಡಿಕೊಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಮೂಲ ನಕ್ಷತ್ರದಲ್ಲಿ ಈಗ 8 ವರ್ಷ ಆಗಿದೆ. ಆಯ್ತಾಯ್ತು. ಹಲೋ, ಕೇಳ್ತಾ ಇದೆಯಲ್ಲ? ಹಾಂ ಸರ್, ಆಲ್ರೆಡಿ 8 ವರ್ಷ ಕಳೆದಿದೆ. ದಯವಿಟ್ಟು ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ ಇನ್ನೂ 8 ವರ್ಷ ಆಗೋದು ಬೇಡ ಸರ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳಿ ಸರ್. ಇದು ನಮ್ಮ ರಿಕ್ವೆಸ್ಟ್. ಎಸ್, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಲೋ ಅದು ಸಂಬಂಧಪಟ್ಟಿದ್ದಲ್ಲ. ಮತ್ತೆ ಅದು ಯಾರಿಗೆ ಸಂಬಂಧಪಟ್ಟದ್ದು? ಅವು ಈ ಡಾಕ್ಟರ್ ಯಾರಿಗೆ ಸಂಬಂಧಪಟ್ಟಿದ್ದಂತ ನೀವು ಓದಿದ್ರಲ್ಲ, ಆಗಲಿಲ್ಲ. ಹಾಂ,